टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಆ ತರ ಸವಾಲನ್ನು ಎದುರಿಸಿದಂತ ಒಂದು ಸಂಕೇತ ಈ ದೇಶದಲ್ಲಿ. ಇದಲ್ಲದೆ ಸಿಂಬಲಿಸಮ್ ಆಫ್ ದಟ್ ಆಕ್ಟಿವಿಟಿ, ಸಂಘಟನೆ, ಸಂಘರ್ಷ, ಶಿಕ್ಷಣ ಅನ್ನುವಂಥ ಮೂರು ವಿಚಾರದ ಜೊತೆಗೆ ಭಾರತದ ಸಂಸ್ಕೃತಿ ಆಧಾರದ ಮೇಲೆ ನಮ್ಮ ಜೀವನದ ಅನೇಕ ಸಂಗತಿಗಳನ್ನ ಕಟ್ಕೊಳ್ಬೇಕು, ಅನ್ಯಾಯಗಳಿಗೆ ಉತ್ತರವನ್ನು ಕೊಟ್ಕೊಳ್ಬೇಕು, ಹಕ್ಕುಗಳನ್ನ ಪಡ್ಕೊಳ್ಬೇಕು. ಅದರಲ್ಲೇನು ರಾಜಿ ಇಲ್ಲ. ಆದ್ರೆ ಭಾರತದ ಚೌಕಟ್ಟಿನ ಒಳಗೆ, ಸಂವಿಧಾನದ ಚೌಕಟ್ಟಿನ ಒಳಗೆ, ಈ ನೆಲದ ನಮ್ಮ ಸಂಸ್ಕೃತಿಯ ಚೌಕಟ್ಟಿನ ಒಳಗೆ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಬೇಕು, ಅನ್ಯಾಯವನ್ನು ಸರಿ ಮಾಡ್ಕೊಳ್ಬೇಕು, ಮೇಲೂ ಬರಬೇಕು ಅಂತ ತನ್ನ ಸಮಾಜಕ್ಕೆ ಹೇಳಿಕೊಟ್ಟಂತ, ಅದಕ್ಕೋಸ್ಕರ ಸಕ್ರಿಯವಾಗಿದ್ದಂತ ಒಬ್ಬ ಬಹುದೊಡ್ಡ ಮಹಾಪುರುಷ ಈ ಶತಮಾನದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಸಂಘ ಶಾಖೆಗಳ ಪ್ರತಿನಿತ್ಯ ಟಕ್ಕರು, ಭೀಮರಾವಕ್ಕ, ಫುಲೆ ನಾರಾಯಣ ಗುರು ಅಂತ ಪ್ರತಿನಿತ್ಯ ಹೇಳೋದು. ಹಾಗಾಗಿ ನರೇಂದ್ರ ಮೋದಿ ಅವರು ನವೆಂಬರ್ 26ಕ್ಕೆ ಸಂವಿಧಾನ ಗೌರವ ದಿವಸ ಅಂತ ಆಚರಣೆ ಮಾಡೋದಕ್ಕೆ ಅಂತ ಕರೆ ಕೊಟ್ಟರು. ಹಾಗಾಗಿ ಇವತ್ತು ಅನೇಕ ವ್ಯವಸ್ಥೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬರಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥ ಸಂಗತಿಗಳನ್ನ ತಂದಿರ್ತಕ್ಕಂಥ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬರ ಬಗೆಗಿನ ಈ ದೇಶದ ಕಡೆಯ ಮನುಷ್ಯನ ಬದ್ಧತೆಯನ್ನ ಪ್ರಶ್ನಿಸುವಂತ ಹಕ್ಕು ಯಾರಿಗೂ ಕೂಡ ಇಲ್ಲ. ಅಕಸ್ಮಾತ್ ಅವ್ರು ಪ್ರಶ್ನಿಸಲಿಕ್ಕೆ ಅಂತ ಹೊರಟ್ರೆ ಅವ್ರ ಬಂಡವಾಳವನ್ನು ಬಯಲು ಮಾಡಬೇಕಾಗುತ್ತೆ ಅನ್ಸುತ್ತೆ. ನೀವು ಇದನ್ನ ಈ ಪುಸ್ತಕವನ್ನು ಕೊಂಡ್ಕೊಳ್ಳಿ ಅಂತ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಅಂತ. ಯಾಕಂದ್ರೆ ವಿಕಾಸದ ಎಲ್ಲ ಸಂಗತಿಗಳನ್ನ ಬರೆಯೋವರೆಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದರಲ್ಲಿ 10 ಶೇಕಡದಷ್ಟು ನಮ್ಗೆ ಗೊತ್ತಿರಲಿಲ್ಲ. ನಾಟ್ ಇವನ್ 10%. ಈಗಲೂ ವೇದಿಕೆಯಲ್ಲಿ ಶ್ರೀನಿವಾಸ ಪೂಜಾರಿ ಅವ್ರು ಮಾತಾಡ್ತಾ ಇರುವಾಗ ನನ್ನ ಡೌಟ್ಗಳನ್ನ ನಾನು ಪರಿಹರಿಸ್ಕೊಳ್ತಾನೆ ಇದ್ದೆ ಅನ್ಸ್ತದೆ. ರಾಜ್ಯಸಭೆ ಸದಸ್ಯರಾಗಿ ಡೇಟ್ ಯಾವುದು, ರಾಜೀನಾಮೆ ಕೊಟ್ಟಿದ್ದ ಡೇಟ್ ಯಾವುದು ತಿಳ್ಕೋಬೇಕು. ಅದನ್ನು ತಿಳ್ಕೊಂಡು ಕಾಂಗ್ರೆಸ್ ಅವ್ರು ಮಾಡ್ತಾ ಇರ್ತಕ್ಕಂಥ ಅರ್ಬನ್ ನಕ್ಸಲರು ಮಾಡ್ತಾ ಇರ್ತಕ್ಕಂಥ, ನಗರದ ನಕ್ಸಲರು ಮಾಡ್ತಾ ಇರ್ತಕ್ಕಂಥ ಸಮಾಜವನ್ನ ಒಡಿತಕ್ಕಂಥ ಪ್ರಯತ್ನಗಳೇನಿದೆ, ಆ ಒಡಿತಕ್ಕಂಥ ಪ್ರಯತ್ನಗಳಿಗೆ ನಮ್ಮ ಸರ್ಕಾರದ ಮುಖಾಂತರ ನಾವು ಉತ್ತರ ಕೊಡಬೇಕು. ವಿ ಡೋಂಟ್ ವಾಂಟ್ ಟು ಕ್ರಿಯೇಟ್ ನಾಯ್ಸ್. ನಮ್ಗೆ ಗದ್ದಲ ಮಾಡಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ, ಮಾಡೋದೇ ಇಲ್ಲ. ಆದರೆ ನಾವು ನಮ್ಮ ಸರ್ಕಾರದ ಮುಖಾಂತರ ಈ ಎಲ್ಲ ಸಂಗತಿಗಳನ್ನ ನಾವು ಎದುರಿಸ್ತಕ್ಕಂಥವ್ರೆ, ಅದನ್ನು ಎದುರಿಸ್ತಾ ಬಂದಿದ್ದೀವಿ, ಇದನ್ನು ಕೂಡ ಎದುರಿಸ್ತೀವಿ. ನಾವು ಸಫಲರಾಗ್ತೀವಿ. ಯಾಕಂದ್ರೆ ನಮಗೆ ಸಂವಿಧಾನದ ಬಗ್ಗೆ ಬದ್ಧತೆಯೂ ಇದೆ, ಬಾಬಾ ಸಾಹೇಬರ ಬಗ್ಗೆ ಗೌರವನೂ ಇದೆ. ಹಾಗೆ ಈ ದೇಶ ಒಂದು ಅನ್ನೋದ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಕೂಡ ಇದೆ ಅನ್ಸುತ್ತೆ. ಹಾಗೆ ಇದನ್ನ ಜನಮಾನಸದಲ್ಲಿ ಒಡಮೂಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಶ್ರಮ ಹಾಕುವಂಥ ಮನಸ್ಸು ಮತ್ತು ಪರಿಶ್ರಮ ಹಾಕುವಂಥ ಸಾಮರ್ಥ್ಯ ಇವೆರಡೂ ಕೂಡ ಇದೆ. ನಿಮ್ಮೆಲ್ಲರ ಸಹಕಾರದ ಜೊತೆಗೆ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಒಂದ್ಸಲಿ ಸಮಾಜದಲ್ಲಿರ್ತಕ್ಕಂಥ ಕಡೆ ವ್ಯಕ್ತಿಯ ಮಧ್ಯದಲ್ಲೂ ಕೂಡ ನಾವು ಈ ಸತ್ಯವನ್ನು ತೆರೆದಿಡಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ತಾ, ಮತ್ತೊಂದ್ಸಲಿ ಈ ಪುಸ್ತಕವನ್ನು ಕೊಂಡುಕೊಳ್ಳಿ, ಓದಿ ಅಂತ ವಿನಂತಿ ಮಾಡ್ತಾ, ಈ ಪುಸ್ತಕವನ್ನು ಕೊಂಡ್ಕೊಂಡ ನಂತರ ಮನೆಗೆ ತಗೊಂಡೋಗಿ ರಿಟೈರ್ ಆದ್ಮೇಲೆ ಓದೋಣ ಅಂತ ಇಡಕ್ಕೆ ಅಂತ ಹೋಗ್ಬೇಡಿ. ಮುಂದಿನ ವರ್ಷ ಯಾವಾಗಾದ್ರೂ ಪುಸ್ತಕ ಸಿಕ್ಕಾಗ ಓದೋಣ ಅಂತ ಹೋಗ್ಬೇಡಿ. ಯಾಕಂದ್ರೆ ಮೈಸೂರಿನಲ್ಲಿ ನಮ್ಮೊಬ್ರು ಹಿರಿಯರು ಅವ್ರು ತುಂಬಾ ಪುಸ್ತಕ ಕೊಂಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಕೇಳ್ತಾ ಇದ್ದೆ, ನಾನೇ ಕೇಳ್ತಾ ಇದ್ದೆ ಅಂತ, ಇಷ್ಟೊಂದು ಪುಸ್ತಕ ಕೊಂಡ್ಕೊಳ್ತೀನಿಲ್ಲ, ಅದು ರಿಟೈರ್ ಆದ್ಮೇಲೆ ಓದಕ್ಕೆ ಅಂತ ಬೇಕು ಅಂತ ಕೊಂಡ್ಕೊಂಡಿದ್ದೀನಿ. ಇದು ರಿಟೈರ್ ಆದ್ಮೇಲೆಲ್ಲ, ಇವತ್ತೇ ಓದಕ್ಕೆ ಶುರು ಮಾಡಬೇಕಾಗಿರ್ತಕ್ಕಂಥವ್ರು. ನರೇಂದ್ರ ಮೋದಿ ಅವರು 2 ದೊಡ್ಡ ಕೆಲಸ ಮಾಡಿದ್ರು ಪ್ರಧಾನಮಂತ್ರಿ ಆದ್ಮೇಲೆ. ನೀವೇ ಯೋಚನೆ ಮಾಡಿ, ನಾನು ಆ ವಿಷಯ ಹೇಳ್ತೀನಿ, ನೀವೇ ಆಲೋಚನೆ ಮಾಡಿ. ಇಲ್ಲಿರ್ತಕ್ಕಂಥ ಎಷ್ಟು ಜನರ ಮನೆಗಳಲ್ಲಿ ಈಗ ಒಂದು 3-4 ವರ್ಷಕ್ಕಿಂತ ಮುಂಚೆ ಮನೆಯ ವಾರ್ಡ್ರೋಬ್ನಲ್ಲಿ ರಾಷ್ಟ್ರಧ್ವಜವು ಒಂದು ಅನಿವಾರ್ಯ ಐಟಮ್ ಅಂತ ಇಲ್ಲಿ ಎಷ್ಟು ಜನರ ಮನೆಯಲ್ಲಿ 3-4 ವರ್ಷದ ಕೆಳಗಿತ್ತು ಅಂತ ಕೇಳಿದ್ರೆ ನಾನು ಅನ್ಕೊಳ್ತೀನಿ ನಾಟ್ ಇವನ್ ಎ ಸಿಂಗಲ್ ಪರ್ಸನ್. ಇವತ್ತು ನನ್ನ ರೂಮ್ನಲ್ಲೂ ಕೂಡ ನನ್ನ ರಾಷ್ಟ್ರಧ್ವಜ ಇದೆ. ಯಾಕಂದ್ರೆ ನಾಳೆ ಆಗಸ್ಟ್ 15ಕ್ಕೆ ಹಾರಿಸ್ಬೇಕು, ಹೊರಗಾಡ್ತಿರೋದ್ರಲ್ಲಿ ಹಾರಿಸ್ಬೇಕು. ಆ ಹಾರಿಸಿದಾಗ ಪ್ರತಿ ವರ್ಷನೂ ಕೊಂಡ್ಕೊಂಡು ಬರಬೇಕಾಗಿಲ್ಲ, ಹೋದ ವರ್ಷದಲ್ಲಿ ಈ ವರ್ಷನೂ ಹಾರಿಸ್ಬೇಕು ಅಂತ. ನಾವು ಆಗಸ್ಟ್ 15, ಜನವರಿ 26 ಎಲ್ಲಿವರೆಗೆ, ಅದು 10ನೇ ಕ್ಲಾಸಿನವರೆಗೆ. ಯಾಕೆ? ಅಟೆಂಡೆನ್ಸ್ ಹೆದರಿಕೆಗೆ. ಫಸ್ಟ್ PUC ಬಂದ್ಮೇಲೆ ಅಟೆಂಡೆನ್ಸ್ ಹೆದರಿಕೆ ಏನೂ ಇಲ್ಲ. ಹೀಗಾಗಿ ಅರ್ಧದೈತೇನೆ NCC ಹುಡುಗರಿಗೆ, NSS ಹುಡುಗರಿಗೆ, ರಾಷ್ಟ್ರಧ್ವಜಾನ ಯಾರಿಗೆ, NCC ಹುಡುಗರಿಗೆ, ರಾಷ್ಟ್ರಧ್ವಜಾನ ಯಾರಿಗೆ, NSS ಹುಡುಗರಿಗೆ, NCC ಹುಡುಗರಿಗೆ, NSS ಹುಡುಗಿಯರಿಗೆ. ಇದು ಅಲ್ಲ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಆಮೇಲೆ ನನಗೆ ಸಿಕ್ಕರಿ ಅಂತಲ್ಲ. ಅಲ್ಲ ಅನ್ನೋಂಥವ್ರು ಇದ್ರೆ ನಾನು ಎಲ್ಲಿವರೆಗೆ NCC ಇದ್ದೆ ಅಲ್ಲಿವರೆಗೆ ನಾನು ಕೂಡ ಹೋಗ್ತಿದ್ದೆ. ಯಾವತ್ತು NCC ಇಂದ ಮುಕ್ತನಾದೆ ನಾನು, ಅದಾದ ನಂತರ ನಾನು ಕೂಡ ಹೋಗಿದ್ದೆ. ಇದು ಬಿಟ್ರೆ ರಾಷ್ಟ್ರಧ್ವಜ ಎಲ್ಲಿ ಅಂತ ಕೇಳಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ. ಇದು ಬಿಟ್ರೆ ರಾಷ್ಟ್ರಧ್ವಜ ಅಂದ್ರೆ ಎಲ್ಲಿ ಅಂದ್ರೆ ಆ ಕ್ರಿಕೆಟ್ ಟೀಮ್ನವ್ರು ಗೆದ್ರೆ ಹೆಗಲ ಮೇಲೆ ಹಾಕೊಂಡು ಆ ಸ್ಟೇಡಿಯಂನಲ್ಲಿ ಓಡಾಡ್ತಾ ಇರೋ ರಾಷ್ಟ್ರಧ್ವಜ. ಇದು ಬಿಟ್ರೆ ಭಾವನಾತ್ಮಕ ಕ್ಷಣದಲ್ಲಿ ಸೈನಿಕರು ದೇಶಕ್ಕೋಸ್ಕರ ಬಲಿದಾನ ಮಾಡಿದಾಗ ಅವರ ಪಾರ್ಥಿವ ಶರೀರ ರಾಷ್ಟ್ರಧ್ವಜದಲ್ಲಿ ಸುತ್ತಕೊಂಡು ಮನೆಗಳಿಗೆ ಬರ್ತಿತ್ತು ಅಂತ. ಇದೆಲ್ಲವೂ ವಿಶೇಷ ಸಂದರ್ಭಗಳಲ್ಲಿ, ಕೆಲವು ಬಲಿದಾನದ್ದು, ಕೆಲವು ವಿಶೇಷ ಸಂದರ್ಭಗಳು. ಸಾಮಾನ್ಯ ಜನರ ನಡವಳಿಕೆಯಲ್ಲಿ, ಸಾಮಾನ್ಯ ಜನರ ಜೀವನದಲ್ಲಿ ರಾಷ್ಟ್ರಧ್ವಜ ಎಲ್ಲಿತ್ತು ಅಂತ ಯೋಚನೆ ಮಾಡಿ. ಇಲ್ಲದೇ ಇರೋ ಕಾನೂನನ್ನು ಹಾಕ್ಬಿಟ್ಟು ಇದೇ ಅಂಗಡಿದು, ಇದೇ ನೇಗೆದು ರಾಷ್ಟ್ರಧ್ವಜ ತಗೊಳ್ಬೇಕು, ಅದನ್ನು ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಹಾರಿಸ್ಬೇಕು, ಇಷ್ಟೇ ಎತ್ತರದಲ್ಲಿ ಹಾರಿಸ್ಬೇಕು, ಇದೇ ಸೈಜ್ ಸರಿ ಇದೆ, ಪ್ರಪೋರ್ಷನಲ್ ಸೈಜ್ ಸರಿ ಇದೆ ಅಂತದೆ.
ಮೋದಿಯವರ ಸರ್ಕಾರ ಬಂದ ನಂತರ ಅದರಲ್ಲಿರ್ತಕ್ಕಂಥ ಅನೇಕ ನಿಯಮಗಳಿಗೆ ಬದಲಾವಣೆ ತಗೊಂಡು ಬಂದು ಇವತ್ತು ಇಲ್ಲಿರ್ತಕ್ಕಂಥ 50% ಜನ ಕಾರ್ಯಕರ್ತರು ಮತ್ತು ಹಿತೈಷಿಗಳ ಮನೆಗಳಲ್ಲಿ ನಾನು ನಿಶ್ಚಿತವಾಗಿ ಹೇಳ್ತೇನೆ, ನಿಮ್ಮ ಮನೆ ವಾರ್ಡ್ರೋಬ್ನಲ್ಲಿ ಇವತ್ತು ರಾಷ್ಟ್ರಧ್ವಜ ಇದೆ. ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಎವ್ರಿ ಡೇ ಲೈಫ್. ಅದು ನಮ್ಮ ನಿತ್ಯದ ಜೀವನದ ಒಂದು ಭಾಗ ಆಗಿದೆ ರಾಷ್ಟ್ರಧ್ವಜ. ಹಾಗೆ ಸಂವಿಧಾನ ಕೂಡ ನಮ್ಮ ನಿತ್ಯ ಜೀವನದ ಒಂದು ಭಾಗ ಆಗಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 3 ವರ್ಷ ಆಗ್ತಾ ಇದೆ. ಅದರಲ್ಲಿ 5 ಬದಲಾವಣೆ ತರಬೇಕು ಅಂತ ಅನ್ಕೊಂಡಿರ್ತಕ್ಕಂಥದ್ರಲ್ಲಿ ನಾಗರಿಕ ಕರ್ತವ್ಯ ಕೂಡ ಒಂದು. ಆ ಸಿವಿಕ್ ಡ್ಯೂಟೀಸ್ ಎಲ್ಲಿಂದ ಉಗಮ ಆಗುತ್ತೆ? ಅದು ಕಾನ್ಸ್ಟಿಟ್ಯೂಷನ್ ಇಂದ ಬರ್ತಕ್ಕಂಥ. ಆ ಸಿವಿಕ್ ಡ್ಯೂಟೀಸ್ನ ಉಗಮ ಎಲ್ಲಾಗುತ್ತೆ ಅಂತ ಕೇಳಿದ್ರೆ ಅದು ಸಂವಿಧಾನದಿಂದ ಮೂಡಿ ಬರ್ತಕ್ಕಂಥ ಪ್ರಿನ್ಸಿಪಲ್ಸ್, ಸಂವಿಧಾನದಲ್ಲಿ ಮೂಡಿ ಬರ್ತಕ್ಕಂಥ ಕಲ್ಪನೆಗಳು. ನಾವು ಆ ಸಂವಿಧಾನ ಕೂಡ ಇಟ್ ಶುಡ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿ ಡೇ ಲೈಫ್. ಅದು ಯಾವುದೋ ಒಂದು ಸಂಘಟನೆ ಕಾರಣಕ್ಕಲ್ಲ, ನಮ್ಮೆಲ್ಲರ ನಿತ್ಯ ಜೀವನದ ಒಂದು ವಸ್ತು ಆಗಬೇಕು, ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ಅದು ಇರ್ತಕ್ಕಂಥ ವಿಷಯ ಆಗಬೇಕು, ರಾಷ್ಟ್ರಧ್ವಜದ ತರನೇ ಆಗಬೇಕು ಅಂತ ಮಾತ್ರ ನಿಮ್ಮ ಹತ್ರ ಮನವಿ ಮಾಡ್ತಾ ಇವತ್ತಿನ ಎಲ್ಲ ವಿಷಯಗಳನ್ನ ಸಮಾಜದಲ್ಲಿ ಪ್ರಸಾರ ಮಾಡೋದಕ್ಕೆ, ಮಾತಾಡೋದಕ್ಕೆ, ಚರ್ಚೆಯಲ್ಲಿ ತರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅಂತ ಮಾತ್ರ ವಿನಂತಿ ಮಾಡ್ತಾ